ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಹರೀಶ್ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತು ಬಂದು ವಿಡಿಯೋನ ನಾನು ಆಫ್ಟರ್ನೂನಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಫುಲ್ ಆಫ್ಟರ್ನೂನಿಂದ ಇವತ್ತು ಕ್ಲೀನಿಂಗೇ ಆಗಿದೆ. ಊರಿಂದ ತಗೊಬಂದಿರೋ ಅವರೆಕಾಳು ಮತ್ತು ತಡ್ನಿಕಾಳು ಅಕ್ಕಿನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಬಾಕ್ಸ್ಗೆ ಸ್ಟೋರೇಜ್ ಮಾಡಿ ಇಟ್ಕೋತಿದ್ದೀನಿ. ಹುಳ ಆಗಿರುತ್ತಲ್ವ, ಅವಾಗ ತೆಗೆದು ಕ್ಲೀನ್ ಮಾಡ್ತಿರಬೇಕು. ಮತ್ತು ಅಕ್ಕಿ ಹುಳ ಆಗಬಾರ್ದು ಅಂದರೆ ಯಾವುದೋ ವಿಡಿಯೋದಲ್ಲಿ ನೋಡಿದ್ದೆ, ಪಲಾವ್ ಎಲೆ ಕೂಡ ಹಾಕ್ತಾರೆ, ಲವಂಗ ಎಲ್ಲ ಹಾಕಿಡ್ತಾರೆ. ನಾನು ಹಾಕಿರಲಿಲ್ಲ, ಇನ್ನು ಮುಂದೆ ಹಾಕಿಡ್ತೀನಿ. ಯಾಕೆಂದರೆ ಹುಳ ಆಗಿತ್ತು ಈ ಸಲ ತುಂಬ. ಅವರೆಕಾಳು ಕೂಡ ನೀಟಾಗಿ ಕ್ಲೀನ್ ಮಾಡಿ ಬಾಕ್ಸ್ಗೆ ಸ್ಟೋರ್ ಮಾಡಿ ಇಟ್ಕೋತಿದ್ದೆ. ಆಲ್ರೆಡಿ ಕ್ಲೀನ್ ಆಯಿತು. ಆಗ್ತಾ ಆಫ್ಟರ್ನೂನ್ 4 ಗಂಟೆ ಆಗೇ ಬಿಡ್ತು. ಸೊ ಅದಕ್ಕೋಸ್ಕರ ಬೆಳಗ್ಗೆ ನಾನು ದೋಸೆ ಮಾಡಿದ್ದೆ. ದೋಸೆ ಇಟ್ಟಿತ್ತು ಅಂತ ಎರಡೆರಡು ದೋಸೆ ತಿಂದು ರೈಸು ಸಾಂಬಾರು ತಿನ್ನೋಣ ಅಂತ ನಾನು ದೋಸೆನ ಹಾಕ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಫ್ರೆಶ್ ಅಪ್ ಆಗಿ ಬಂದರು. ಇಬ್ಬರು ಕೂಡ ಕೂತ್ಕೊಂಡು ಊಟ ಮಾಡಿದ್ವಿ. ಅನ್ನ ಸಾಂಬಾರು ಮತ್ತು ಸೈಡ್ಸ್ಗೆ ಸೌತೆಕಾಯಿ ಕ್ಯಾರೆಟ್ನ ಅವ್ರ ಬಾಕ್ಸ್ಗೆ ರೆಡಿ ಮಾಡಿದ್ದೆ. ಲಂಚ್ ಬಾಕ್ಸ್ ಕೂಡ ನಾನು ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಪ್ಯಾಕ್ ಮಾಡಿ ಇಟ್ಟು ಆಯಿತು. ಊಟಕ್ಕೆ ಇನ್ನೇನು ಕೂತ್ಕೋಬೇಕು, ಊಟ ಸ್ಟಾರ್ಟ್ ಮಾಡಬೇಕು. ದೋಸೆ, ಆಲೂಗಡ್ಡೆ ಪಲ್ಯ ತಿಂದಾದಮೇಲೆ ರೈಸು ಸಾಂಬಾರು ಸ್ವಲ್ಪ ತಿಂದು ಮಜ್ಜಿಗೆ ಕುಡಿದ್ವಿ. ನಮ್ಮ ಹಸ್ಬೆಂಡು ಕೂಡ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡಿದ್ರು. ಡೈಲಿ ಇದೇ ಟೈಮ್ ನಮ್ಮದು, 4 ಗಂಟೆಗೇ ನಾವು ಊಟ ಮಾಡೋದು. ಜೊತೆಗೆ ನಾನು ಕುಡಿಯುವಂಥ ಡೈಲಿ ಅರ್ಲಿ ಮಾರ್ನಿಂಗ್ ಕುಡಿಯುವಂಥ ಒಂದು ಹೆಲ್ತಿ ಡ್ರಿಂಕ್ನ ಶೇರ್ ಮಾಡ್ತಿದ್ದೀನಿ. 2 ಬೀಟ್ರೂಟ್ ಕಟ್ ಮಾಡಿದ್ದೀನಿ ಮತ್ತು ಸ್ವಲ್ಪ ಪುದೀನನ, 1-2 ಎಸ್ಲು ಪುದೀನನ ಹಾಕಿ ಸ್ವಲ್ಪ ನೀರು ಹಾಕಿ, ಜಾಸ್ತಿ ಹಾಕ್ಬಿಡಿ, ಚಿಕ್ಕ ಜಾರಲ್ಲಿ ಆಡಿಸ್ಕೊಳ್ಳಿ, ಬೇಗ ಅದು ಪೇಸ್ಟ್ ಆಗುತ್ತೆ. ಪೇಸ್ಟ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಪೇಸ್ಟ್ನ ನೀಟಾಗಿ ಅದನ್ನು ರಸನೆಲ್ಲ ಸಪ್ರೇಟ್ ಮಾಡಿ, ನೆಕ್ಸ್ಟ್ ಅದ್ರ ಪೇಸ್ಟ್ನ ಕೂಡ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಅದು ಪೇಸ್ಟ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಫೇಸ್ಗೂ ಅಪ್ಲೈ ಮಾಡ್ಬೋದು, ಯಾವುದೂ ವೇಸ್ಟ್ ಮಾಡೋ ಆಗಿಲ್ಲ. ಆಲ್ರೆಡಿ ಇಲ್ಲಿ ನಾನು ರಸನೂ ಕೂಡ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ನಾನಿಲ್ಲಿ ಫ್ರಿಜ್ಜಲ್ಲಿ ಐಸ್ ಕ್ಯೂಬ್ ಟ್ರೇ ಇರುತ್ತಲ್ವ, ಅದನ್ನು ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನೀಟಾಗಿ ಸ್ಪೂನಲ್ಲಿ ತೆಗೆದು ಹಾಕಿದ್ದೀನಿ. ನೋಡಿ, ಹಾಕಿರೋದನ್ನು ಕೂಡ ಶೋ ಮಾಡ್ತಿದ್ದೀನಿ ನಾನು. ಹಾಕಾಯಿತು. ಇದನ್ನು ಐಸ್ ಕ್ಯೂಬ್ ಏನಕ್ಕೆ ಹಾಕ್ತಿದ್ದೀನಿ ಇದಕ್ಕೆ ಅಂತ ಅಂದರೆ, ಬೆಳಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ನಾವು ಬಿಸಿ ನೀರಿಗೆ ಇದು ಒಂದೊಂದು ತುಂಡು ಐಸ್ ಕ್ಯೂಬ್ನ ಹಾಕ್ಕೊಂಡು ಬಿಸಿ ನೀರಲ್ಲಿ ಕುಡಿಯೋದ್ರಿಂದ ಹೇರ್ಗೂ ಒಳ್ಳೆಯದು, ಫೇಸ್ಗೂ ಒಳ್ಳೆಯದು, ಚೆನ್ನಾಗಿ ಬೆಳೆಯುತ್ತೆ, ಫೇಸ್ ಕೂಡ ಗ್ಲೋಯಿಂಗ್ ಆಗುತ್ತೆ. ಆಲ್ರೆಡಿ ಈವ್ನಿಂಗ್ ಆಗೇ ಬಿಡ್ತು. ಫ್ರಿಜ್ಜಲ್ಲಿ ಕೂಡ ಫ್ರೀಸ್ ಆಗಿದೆ ನೋಡಿ. ನಾರ್ಮಲ್ಗೆ ಇಟ್ಟಿರ್ತೀನಿ ಯಾವಾಗಲೂ, ಇವಾಗ ತುಂಬ ಚಳಿ ಇರೋದ್ರಿಂದ. ಐಸ್ ಕ್ಯೂಬ್ ಕೂಡ ರೆಡಿ ಆಗಿದೆ. ಇಲ್ಲಿ ಸೈಡಲ್ಲಿ ಪೇಸ್ಟ್ಗೆ ನಾನಿಲ್ಲಿ ನೀಮ್ ಪೌಡರ್ನ, ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ನೀಮ್ ಪೌಡರ್ನ ಜಾಸ್ತಿ ಯೂಸ್ ಮಾಡೋದು, ಅದು ಮತ್ತು ರೋಸ್ ವಾಟ್ರೆಲ್ಲ ಹಾಕಿ ಮಿಕ್ಸ್ ಮಾಡಿ ಫೇಸ್ಗೆ ನಾನು ಅಪ್ಲೈ ಮಾಡಿದೆ. ಫೈನಲಿ ಕೆಲಸ ಮುಗಿಯೋವರೆಗೂ ನಾನು ಅದು ಡ್ರೈ ಆಗುತ್ತೆ ಅಂತ ಹಾಗೆ ಬಿಟ್ಟಿದ್ದೆ ಅಪ್ಲೈ ಮಾಡಿ. ನೆಕ್ಸ್ಟ್ ಇಲ್ಲಿ ಫ್ರಿಜ್ನ ಕ್ಲೀನ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ನಮಗೆ ಎಷ್ಟೇ ಚೆನ್ನಾಗಿ ಕಾಣ್ತಿದ್ರು ಫ್ರಿಜ್ಜು ನಾವು ಅದು ವಾಶ್ ಮಾಡಲೇಬೇಕು, ಕ್ಲೀನ್ ಮಾಡಲೇಬೇಕು. ಯಾಕೆಂದರೆ ಡೈಲಿ ನಾವು ಓಪನ್ ಮಾಡ್ತಿರ್ತೀವಿ, ತೆಗಿತಿರ್ತೀವಿ. ಸೊ ಅದಕ್ಕೋಸ್ಕರ ಅದು ಕೊಳೆ ಆಗಿರೋದು ನಮಗೆ ಕಾಣೋದಿಲ್ಲ. ವೀಕ್ಲಿ 2 ಟೈಮ್ಸ್ ಮಾಡ್ಕೊಳೋದ್ರಿಂದ ನಮಗೇ ಒಳ್ಳೆಯದು. ಮತ್ತು ಯಾವತ್ತೇ ಇದ್ರೂ ಫ್ರಿಜ್ ಕ್ಲೀನ್ ಮಾಡಬೇಕಾದ್ರೆ ಸ್ವಿಚ್ ಬೋರ್ಡಿಂದ ಸ್ವಿಚ್ನ ತೆಗೆದು ಸ್ವಿಚ್ ಆಫ್ ಮಾಡಿ ಪ್ಲಗ್ಗಿಂದ, ಏಕೆಂದರೆ ಕರೆಂಟ್ ಹೊಡೆಯೋ ಸಾಧ್ಯತೆಗಳು ತುಂಬ ಇರುತ್ತೆ. ನಾನು ರೀಲ್ಸಲ್ಲೆಲ್ಲ ನೋಡಿರೋದ್ರಿಂದ ನಾನು ಕೂಡ ಅದೇ ಹೇಳ್ತಿದ್ದೀನಿ, ಅದನ್ನೇ ಮಾಡ್ತಿದ್ದೀನಿ. ತುಂಬ ಒಳ್ಳೆಯದಲ್ವಾ. ನೀಟಾಗಿ ಕ್ಲೀನ್ ಮಾಡ್ತಿದ್ದೀನಿ ನೋಡಿ. ಕ್ಲೀನ್ ಎಲ್ಲ ಆದಮೇಲೆ ನೀಟಾಗಿ ಎಲ್ಲ ಬಾಕ್ಸಸ್ಗಳ್ನ ಜೋಡಿಸ್ಕೊಂಡು ಎಲ್ಲ ಸಪ್ರೇಟ್ ತೆಗ್ದಿಟ್ಟಿದ್ದೆ. ಅದನ್ನು ಕೂಡ ಬಾಕ್ಸ್ಗೆ ಹಾಕಿಟ್ಕೊಂಡೆ. ಸ್ಟೋರೇಜ್ ಬಾಕ್ಸ್ ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದ್ದೆ, ಅದು ಕೂಡ ತುಂಬ ಹೆಲ್ಪ್ ಆಯಿತು. ಯಾಕೆಂದರೆ ನಾನು ರೀಸೆಂಟಾಗಿ ಫ್ರಿಜ್ ತೊಗೊಂಡಿದ್ರಿಂದ ಸ್ಟೋರೇಜ್ ಬಾಕ್ಸ್ ತರಕಾರಿ ಹಾಕೋದಕ್ಕೆ ತುಂಬ ಹೆಲ್ಪ್ ಆಯಿತು. ಆಲ್ರೆಡಿ ನಾನು ಕ್ಲೀನ್ ಮಾಡಿ ಎಲ್ಲ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಏನಾದರೂ ತಪ್ಪಿದ್ದಲ್ಲಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನೇ ತಪ್ಪಿದ್ರೂ ಕೂಡ ನಾನು ಅದನ್ನು ತಿದ್ಕೋತೀನಿ. ಮತ್ತು ಇಲ್ಲಿ ಆಲ್ರೆಡಿ ಫೇಸ್ ಪ್ಯಾಕ್ ಕೂಡ ಹಾಕ್ಕೊಂಡಿದ್ದೆ, ಅದು ಕೂಡ ಡ್ರೈ ಆಗಿದೆ. ನಾನು ಅದು ಕೂಡ ವಾಶ್ ಮಾಡಬೇಕು. ನೀವು ಕೂಡ ಹೆಲ್ತಿ ಡ್ರಿಂಕ್ನು ಅದನ್ನು ಟ್ರೈ ಮಾಡಿ, ಫೇಸ್ ಪ್ಯಾಕ್ ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಯೂಸ್ ಮಾಡೋದನ್ನೇ ನಿಮಗೆ ಶೇರ್ ಮಾಡಿದ್ದೀನಿ. ಅವ್ರವ್ರ ಇಷ್ಟ, ನಿಮ್ಮ ಇಷ್ಟ. ನೀವು ಟ್ರೈ ಮಾಡೋದಿದ್ರೆ ಮಾಡಿ, ಇಲ್ಲಾಂದರೆ ನಿಮ್ಮ ಚಾಯ್ಸು. ಫೈನಲಿ ನಾನು ಫ್ರಿಜ್ನ ಕ್ಲೀನ್ ಮಾಡಿ ಇಟ್ಕೊಂಡು ಬಾಕ್ಸಸ್ಗಳನ್ನೆಲ್ಲ ತರಕಾರಿನೆಲ್ಲ ಹಾಕಿ
ನೀಟಾಗಿ ಜೋಡಿಸಿ ಇಟ್ಕೊತಿದ್ದೀನಿ. ಅಲ್ಲಿಗೆ ಇವತ್ತು ಈವ್ನಿಂಗ್ 7 o'clockವರೆಗೂ ಇದೇ ಕೆಲಸ ಆಯಿತು. ಇವತ್ತಿನ ಆಫ್ಟರ್ನೂನ್ ಇಷ್ಟು ಮಿನಿ ವ್ಲಾಗ್ ಥರ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಈ ಚಾನಲ್ಗೆ. ನೋಡಿ ಫೈನಲಿ ರೆಡಿ ಆಯಿತು. ಆಲ್ರೆಡಿ ಫೇಸ್ಗೆ ಹಾಕಿದ್ದು ಕೂಡ ಫೇಸ್ ಪ್ಯಾಕ್ ಡ್ರೈ ಆಯಿತು. ಸೊ ಇವತ್ತಿಗೆ ಈ ವಿಡಿಯೋ ಲಾಸ್ಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.